ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡ್ರಿ ಬರ್ರಿ, ಇವತ್ತಿನ ಲೋಕು ಹೇಗಿರ್ತಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ನಿನ್ನೆ ಸಾಯಂಕಾಲ ಫುಲ್ ಮಳೆ ಅಂದ್ರೆ ಮಳೆ ರೀ. ಅದಕ್ಕೆ ನೋಡ್ರಿ ಇವಾಗ ನಾ ಎದ್ದು ಕಸ ಗುಡಿಸಿ ರೀ ಬರ್ರಿ ಈ ಕಡೆ ಎಲ್ಲ ಕ್ಲೀನ್ ಮಾಡೀನಿ. ನೀರು ಬರ್ತಾವಂದ್ರು ನೀರೂ ಬರಲಿಲ್ಲ ರೀ. ನೋಡ್ರಿ ಅಲ್ಲೆಲ್ಲ ತೊಳ್ಕೊಂಡಿನಿ. ನೀರು ಇವಕ್ಕೆ ಹಾಕಿಟ್ಟೀನಿ ರೀ. ನೀರು ಬರ್ತಾವು ಬಂದಿದ್ದು ರೀ ನೀರು. ಇದನ್ನು ಕೂಡ ಏನೋ ಸುಲಿಲ್ ಬಡ್ರಿ ಕುಡಿಯೋಕೆ ನೀರು ಉಳಿದು. ಶ್ರಾವಣಿ ಅಭ್ಯಾಸ ಮಾಡಕತ್ತಾಳ್ರಿ. ನೀಟಾಗ ಬರಿ ಅಂತ ಹೇಳ್ತೀನಿ ರೀ, ಒಟ್ಟು ನೀಟ್ ಬರಲ್ರಿ. ಈಗ ಅಳ್ಕಿಸಿ ಬರೆಯಕ್ಕೆ ಹಚ್ಚಿ ನೋಡ್ರಿ ಆಕಿನ. ಇನ್ನೇ ಸಾಯಂಕಾಲ ಕಚ್ಚಿ ಪಿಚ್ಚಿ ಬರೆದಿಟ್ಬಿಟ್ಟಾಳ್ರಿ. ಅದಕ್ಕೆ ನೀಟಾಗ ಬರಿ ಅಂತ ಅಳ್ಕಿಸಿ ಯಾವ ತಪ್ಪಿಗೆ ನೋಡಿ ಇದೇ ಹೊತ್ತಿನಾಗ ಹೇಳ್ಕೊಡ್ತೀನಿ ರೀ ಆಕಿಗೆ. ನನಗೆ ಸಂಜೆ ಮುಂದೆ ಆಗೋದಿಲ್ಲ ರೀ. ಬರ್ದಿರ್ತಾಳೆ ಆದ್ರೆ ನೋಡಿರ್ತೀನಿ ರೀ, ನೀಟಾಗ ಬರ್ದಾಳೋ ಇಲ್ಲೋ ಚೆಕ್ ಮಾಡಿ ಅಳ್ಕಿಸಿ ಕೊಟ್ಟಿರ್ತೀನಿ ರೀ. ಅವ್ನು ಅಳ್ಕಿಸಿ ಬರೀ ನೀಟಾಗಿ ಯಾವ ತಪ್ಪಾಗಿರ್ತಾವೆ ನೀಟಾಗಿ ಬರಿ ಅಂತ ಹೇಳ್ತೀನಿ ನೋಡ್ರಿ. ಇವಾಗನೇ ಮಕ್ಕಳು ಈಗ ತಿದ್ದಬೇಕ್ರಿ, ಮತ್ತು ನಾಳೆ ತಿದ್ದಿದಾಗಲ್ಲ. ಎಲ್ಲ ತಿಕ್ಕಿಟ್ಟಿದ್ದೀನಿ ರೀ, ಕಳಿಸಿ ಗುಂಡಿಗೆಲ್ಲ ತಿಕ್ಕಿಟ್ಟೀನಿ. ಎಲ್ಲ ಮನೆಯಿಂದ ಕ್ಲೀನ್ ಆಗೈತೆ. ನಳ ಒಂದು ಹೋಗ್ಬಿಟ್ಟ ನೋಡ್ರಿ, ಏನು ಮಾಡಬೇಕು? ಮಳೆ ಸಿಕ್ಕಾಪಟ್ಟಿ ಮಳೆ ಆಗೈತೆ ರೀ. ಇವಾಗ 7:30 8 ಹಾಕಿ ಬಂದಿರ್ಬೇಕು ರೀ. ಇವಾಗ ಲಾಗ್ ಚಾಲೂ ಮಾಡೀನಿ ರೀ. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ ಕುಡಿಯೋಕೆ ನೀರಿನ ಸಮಸ್ಯೆ ಆಯ್ತು ನೋಡ್ರಿ. ಒಂದೇ ಕೊಡ ಆಯ್ತು, ನೀರು ಹೋಗ್ಬಿಟ್ಟಾವ್ರಿ. ಬರ್ರಿ ಮತ್ತು ಏನು ಮಾಡ್ತೀನಿ ಅಡುಗೆ. ಮತ್ತು ಆಮೇಲೆಲ್ಲ ಕೆಲಸ ಮಾಡ್ಕೊಂಡು ಮುದ್ದೆ ಹೋಗ್ಬೇಕು ರೀ. ಶ್ರಾವಣಿ ಟೆಕ್ಸ್ಟ್ ಬುಕ್ ಕೊಡ್ತಾರಂತ್ರಿ. ಮುದ್ದೆ ಒಳಗೆ ಹೋಗಿ ಟೆಕ್ಸ್ಟ್ ಬುಕ್ ಕೊಡಿಸಿ ಕೆಲಸ ಭಾಳ ಐತಿ ಇವತ್ತು. ಮುದ್ದೆ ಒಳಗೆ ಹೋಗ್ತೀನಿ. ಬರ್ರಿ ಆಮೇಲೆ ಸಿಗ್ತೀನಿ ನೋಡ್ರಿ ಮತ್ತು ನಿಮಗೆ. ನೋಡ್ರಿ ಇಲ್ಲೇ ಬ್ಯಾಳೆ ಕುದಿಸಿ ಪಲ್ಯ ಮಾಡಾಕತ್ತೀನಿ ರೀ. ಪಲ್ಯಕ್ಕೊಂದು ಏನಿಲ್ಲ ನೋಡ್ರಿ, ಪಲ್ಯದ ರೊಟ್ಟಿ ಮಾಡ್ತೀವಿ ರೀ. ಪಲ್ಯದ ಬಂದ್ಬಿಡ್ತು ನೋಡ್ರಿ. ಸುಮ್ಮಕ್ಕೆ ತೊಗರಿ ಬೇಳೆ ಹಾಕಿ ಪಲ್ಯ ಮಾಡಾಕತ್ತೀನಿ ರೀ. ರೊಟ್ಟಿ ಮಾಡೀನಿ ರೀ. ಇವಾಗ ನಾ ಜಳಕ್ಕಿಲ್ಲ ರೀ. ಶ್ರಾವಣಕುಮಾರ್ದು ಯಾರ್ದು ಜಳಕಿಲ್ಲ. ಒಂದು 5 6 8 ರೊಟ್ಟಿ 10 ರೊಟ್ಟಿಗೆ ಇರ್ಬೇಕು ರೀ. ಒಂದು 10 ರೊಟ್ಟಿ ಮಾಡೀನಿ ರೀ. ಹಿಂಗಿಟ್ಟು ಪಲ್ಯ ಮಾಡಿ ಮುದ್ದೆ ಬಳಕೆ ಹೋಗ್ಬೇಕು ರೀ. ಶ್ರಾವಣಿ ಸ್ಕೂಲಿಗೆ ಅಂತ ಏನಲ್ಲ ರೀ. ಅದಕ್ಕೆ ಜಲ್ದಿ ಮಾಡಾಕತ್ತೀನಿ ನೋಡ್ರಿ. ಮತ್ತು ಪಲ್ಯ ಮಾಡಿ ಜಳಕ ಮಾಡಿ ಸಿಗ್ತೀನಿ ನೋಡ್ರಿ. ಪಲ್ಯಕ್ಕೊಂದು ಏನಿಲ್ಲ ನೋಡ್ರಿ, ಏನು ಮಾಡ್ಬೇಕು ಅದಕ್ಕೆ ಹೊಂಟೀನಿ ಮುದ್ದೆ ಬಳಕೆ. ಕಾಯಿಪಲ್ಯ ತಂದ್ರೆ ಆಯ್ತು, ಕಾಳುಗಳು ಅಂತೇಳಿ. ಇವಾಗ ನಾನು ಮುದ್ದೆ ಬಳಕೆ ಹೋಗಕ್ಕೆ ರೆಡಿ ಆಗೀನಿ. ಬರ್ರಿ ಹೋಗೋನು. ಶ್ರಾವಣಿ ಹೋಗ್ಯಾಡ್ರಿ. ಟೈಮ್ 10 ಗಂಟೆ ಆಯ್ತು ನೋಡ್ರಿ. ಶ್ರಾವಣಿ ಬಸ್ಸಿಗೆ ಹೋಗ್ಬೇಕಂತ ನಾ ಮಾಡಿದ್ದೀನಿ ರೀ. ಆಗಲಿಲ್ಲ ರೀ ನನಗೆ ಶ್ರಾವಣಿ ಬಸ್ಸಿಗೆ ಕೂಡ ಹೋಗೋದು. ಆಕಿ ಹೋಗವ ನಾನು ಬರ್ತೀನಿ ಅಂತೇಳಿದೆ. 10 ಗಂಟೆ ಆಗೈತೆ ರೀ. ಹಂಗೆ ಒಂದಿಷ್ಟು ಲಾಗ್ ಚಾಲೂ ಮಾಡಿರತ್ತಂತ ಮಾಡ್ಕೊಂಡು ನೋಡ್ರಿ. ಬರ್ರಿ ಹೋಗೋನು. ಓದ್ತೀನಿ. ನಾ ಮುದ್ದೆದಾಗ ಏನೇನು ಕೆಲಸ ಐತೆ ತೋರಿಸ್ತೇನೆ ರೀ. ನಾನೇ ಎಷ್ಟೊಂದು ಆತು ಹೋಗ್ಯಾಡ್ರಿ. ಕಾಯಿಪಲ್ಯನೂ ಏನಿಲ್ಲ, ಸಂತಿನೂ ಇಲ್ಲ. ಒಂದೊಂದು ಕಿರಾಣಿ ಐತ್ರಿ. ಕಾಯಿಪಲ್ಯದ ಸೊಪ್ಪು ಏನಿಲ್ಲ ಅಂತಲೇ ಹೇಳ್ಬೋದು ರೀ. ಬರ್ರಿ ಹೋಗಿ ಏನೇನು ಕೆಲಸ ಐತೆ ಅಂತ ಅವನು ಬರ್ತೀನಿ ಅಂದಾಳ. ಏನೇನು ಕೆಲಸ ಐತೆ ಏನೇನಿಲ್ಲ ಅವ್ವ ಏನು ತೋತಾಳ, ನಾ ಏನೇನು ತೋತೀನಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ. ಬರ್ರಿ ಮುದ್ದೆ ಬಳಕೆ ಹೋಗಿ ಸಿಗ್ತೀನಿ ನೋಡಿರಿ. ಶ್ರಾವಣಿಯ ಸ್ಕೂಲ್ಗೆ ಹೋಗಿ ಸಿಗ್ತೀನಿ ನೋಡ್ರಿ ಒಮ್ಮೆ ನಿಮಗೆ. ನೋಡಿರಿ ಇವಾಗ ಶ್ರಾವಣಿಯ ಸ್ಕೂಲಿಗೆ ಬಂದು ನೋಡಿರಿ. ಇವಾಗ ಆಕೆ ಆಗಾಯನೇ ಬಂದಾಡ್ರಿ. ಎಲ್ಲ ಪ್ರಾರ್ಥನಾ ಮಾಡಿ ಒಳ್ಯಾಕೆ ಹೋಗ್ಯಾರ ನೋಡಿರಿ. ನಾನು ಹಿಂಗೆ ಒಳ್ಯಾಕೆ ಹೋದೀನಿ ರೀ. ಮ್ಯಾಗನ ಐತೆ ಅಂತೇಳಿ ಸದ್ ನಾವು ಹೊಂಟಿನಲ್ರಿ. ಇದ್ರಕ್ಕಿಂತ ತಳಗೆ ಒಂದು ಸಾಲ ಐತೆ ಅಂತ್ರಿ. ಇದು ರೋಡಿಗೆ ಹಚ್ಚಿ ಒಂದು ಸಾಲಿ ಇದು ಐತ್ರಿ. ಇದು ತಳಗೆ ಐತಲ್ರಿ, ಅದು ಸಾಲಿ ಶ್ರಾವಣಿಯ ಸ್ಕೂಲ್ ಅಂತ ನೋಡ್ರಿ. ಮೊದಲೆಲ್ಲ ತಗ್ನೇ ಆಗ್ಬಿಟ್ಟವ್ರಿ ಸ್ಕೂಲ್ಗಳು. ಇವಾಗ ಬರೀ ಇಲ್ಲಿ ಇಳಿದು ಹೋಗ್ರಿ ಅಂತ ಹೇಳಿದ್ರು. ತಳ್ಯಾಕೆ ಹೊಂಟೀನಿ ನೋಡ್ರಿ. ನನಗೆ ಗೊತ್ತೇ ಇಲ್ರಿ. ಈ ಸಲ ಫಸ್ಟ್ ಬರೋದ್ರಿ ಶ್ರಾವಣಿಯ ಸಾಲಿಗೆ. ಈ ಸಲ ಹೆಚ್ಚಿನ ರೀ ಕಿನಿ ಕಡಲಿಗೆ ನೋಡ್ರಿ. ಇಳಿದು ಹೊಂಟೀನಿ ನೋಡ್ರಿ ತಳ್ಯಾಕೆ. ಇಲ್ಲಿ ಬಂದೇನ್ರಿ. ಇವೆಲ್ಲ ಕನ್ನಡ ಮೀಡಿಯಮ್ ಹುಡ್ರು ಅಂತ್ರಿ. ಈ ಕಡೆ ಅದಾವ್ರಿ ಇಂಗ್ಲೀಷ್ ಮೀಡಿಯಮ್ ಹುಡ್ರು ಅಂದರು. ಇಲ್ಲಿ ಕುಂತಾರ ನೋಡ್ರಿ ಹುಡ್ರು. ಬರ್ರೀಗ ಹುಡ್ರು ಕುಂತಾವು. ಇವು 3ನೇ ಕ್ಲಾಸ್ ಅಂತ ನೋಡ್ರಿ. ಅವ್ರು ಸುಮ್ಮ ಈಗ ಪ್ರಾರ್ಥನಾ ಮಾಡಿ ಟೀಚರ್ ಒಳಗೆ ಕರ್ಕೊಂಡ್ರಿ. ಶ್ರಾವಣಿಯವ್ರು ಇಲ್ಲಿ ಕುಂತಾರ ನೋಡ್ರಿ. ನೋಡ್ರಿ ಶ್ರಾವಣಿಯ ಸ್ಕೂಲಿಂದ ನಾವು ಹಳ್ಳಿ ಹೊಂಟೀನಿ ರೀ. ದೂರ ಆಗುತ್ತೆ ರೀ ಸ್ಕೂಲಿಗೆ. ಬಜಾರ್ಕ ದೂರ ಆಗುತ್ತೆ. ಈಗ ಹೋಗ್ಬೇಕು ನೋಡ್ರಿ ನಡ್ಕೋತ. ಕಂಡಪಟ್ಟಿ ದೂರ ಆಗುತ್ತೆ. ಕಾಲು ನೋವು ಬರ್ತಿರ್ಬೇಕು ರೀ. ನಾ ಎಲ್ಲ ಬಿಡಲ್ಲ ಮನೆಗೆ ಇರ್ತೀವಿ. ಪಿಲೇಕಮ್ಮಗೆ ಇಲ್ಲೇ ಪಿಲೇಕಮ್ಮ ಗುಡಿನ ಹೆಚ್ಚಿಗೆ ಐತ್ರಿ. ಜ್ಞಾನ ಬರ್ತೀವಿ ನೋಡಿರ್ಬೇಕು ರೀ. ಮುದ್ದೆ ಭಾಳ ಇದ್ದವ್ರಿಗೆ ಗೊತ್ತಿರಬೇಕು, ಮುದ್ದೆ ಭಾಳಕ್ಕೆ ಹೋದವ್ರಿಗೆ ಗೊತ್ತಿರ್ತೈತೆ. ಇಲ್ಲಿ ನೋಡ್ರಿ ಪಿಲೇಕಮ್ಮ ಸಾ ಮಾಡಿ ನಾನು ಪಿಲೇಕಮ್ಮ ಸಾ ಮಾಡಿದ್ದೀನಿ ರೀ. ಯಾಕಂದ್ರೆ ಇಲ್ಲೇ ದಾರ್ಯಾಗ ಅದಾಳ ಅನ್ನೋ ತಾಯಿ ಅಂತೇಳಿ ಪಿಲೇಕಮ್ಮ ಸಾ ಮಾಡಿ ಕೆ ಬಿ ಬಂದು ನೋಡ್ರಿ. ಕೆ ಬಿ ಬಂದು ಬಿಲ್ ತುಂಬ್ತೀನಿ ರೀ. ಇವಾಗ ಬಿಲ್ ತುಂಬಿ
ಇಲ್ಲಿ ಅಣ್ಣ ಏನಂದನ್ರಿ ಬಿಲ್ ತುಂಬಿ ನಾ ಫೋನ್ಪೇ ನೋಡಾಕತ್ತಿದ್ದೀನಿ ರೀ. ಅಕ್ಕೋರಿ ನಿಮ್ಮ ಫೋನ್ಪೇ ಇದ್ರೆ ಅಲ್ಲೇ ತುಂಬಬೇಕಿಲ್ರಿ ಇಲ್ತನ ಯಾಕೆ ಬಂದಿರಿ ಅಂತಂದರು. ನೋಡಿರಿ ಅಣ್ಣಾರು ನಂಗೆ ಗೊತ್ತಿಲ್ಲರಿ ಅಣ್ಣ ಹೆಂಗೆ ತುಂಬಬೇಕು ಫೋನ್ಪೇ ಅಂತ ನಾ ಕೇಳಿದೇನೆ ರೀ. ಹೇಳ್ಕೊಟ್ರಿ ಹಿಂಗೆ ತುಂಬ್ರಿ ಅಂತ. ನಾ ಇವಾಗ ಹೋಗಿದ್ನೆಲ್ಲ ತುಂಬ್ಕೊಂಬಿಡ್ರಣ್ಣ ಅಂತ ಕೊಟ್ಟು ಕೇರಿ ಹೊಂಟು ನೋಡಿರಿ. ಇಲ್ಲೇ ಅಲ್ಲಿಂದ ಕರೆಂಟ್ ಬಿಲ್ ಶ್ರಾವಣಿಯ ಸ್ಕೂಲಿಂದ ಕರೆಂಟಿನ ಬಿಲ್ ತುಂಬಿ ಇಲ್ಲೇ ಒಂದು 2.5 ಕಿಲೋ ಅದು ರೀ ಕೊಬ್ಬರಿ ಮನೆ ಅಮಾಸಿಗೆ ಹೊಡೆದು ಅವು ಕರಗಿದ್ದು ಕೊಬ್ಬರಿ. ಮತ್ತು ಏನು ಮಾಡಿದೆ ಪಕ್ಕ ಇದು ಕುಸುಬೆ ಎಣ್ಣೆ ಸಿಗುತ್ತೆ ನೋಡಿರಿ ಇಲ್ಲಿ ಗಾಣದಾಗ ನೋಡ್ತಿರ್ಬೇಕ್ರಿ ಕುಸುಬೆ ಎಣ್ಣೆ. ಅಲ್ಲಿ ನಿಂತ ಸೀದಾ ಬಂಗಾರ ಅಂಗಡಿ ಬಂದೀವ್ರಿ. ಇನ್ನೂ ಏನೂ ಸಂತಿ ಮಾಡ್ಕೊಂಡಿಲ್ಲ. ಹಂಗೆ ಸಂತಿ ಬಂಗಾರ ಅಂಗಡಿಗೆ ಹೋಗಿ ಸಂತಿ ಮಾಡ್ಕೊಂಡು ಕಿರಾಣಿ ಸಂತಿ ತೊಗೊಳಕತ್ತೀವ್ರಿ. ಕಿರಾಣಿ ಸಂತಿನೇ ಭಾಳ ಆಗಿಬಿಡ್ತು ರೀ. 1100 ರೂಪಾಯಿ ಆಯ್ತು ರೀ. ಚುರ್ಮರಿ ಚೀಲ ಅವು ತೊಗೊಂಬಂದೀನಿ ರೀ. ಅವಾಗ ಕುಂತಾವ ನೋಡ್ರಿ ಇವಾಗ ರೀ ಮುದ್ದೆಬಾಳಂತ 2 ಗಂಟೆಗೆ ಬಂದೀನಿ ರೀ. ಇವಾಗ 3:30 ಆಗೈತೆ ಟೈಮು. ಒಂದಿಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ರೀ. 2:30 ವೀಡಿಯೋ ಅಪ್ಲೋಡ್ ಮಾಡಿ ನಮ್ಮದು ಎಡಿಟ್ ಮಾಡಿ ಇಟ್ಟಿದ್ದೀನಿ ರೀ. ತಮ್ನೇಲ್ ರೆಡಿ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿ ಒಂದಿಷ್ಟು ಯೂಟ್ಯೂಬ್ ನೋಡಿದ್ದೀನಿ ರೀ. ವೀಡಿಯೋಗಳು ನೋಡಿ ಇನ್ನೂ ಅರ್ಧ ನೋಡೋದವ್ರಿ, ಅರ್ಧ ನೋಡೀನಿ ರೀ ವೀಡಿಯೋ. ಇವಾಗ 3:30 ಆಗೈತೆ ಟೈಮ್. ಎದ್ದು ಎಲ್ಲ ಸುಸ್ತಾಗಿಬಿಟ್ಟೈತಿ ರೀ. ಮತ್ತು ಸ್ವಲ್ಪ ತಲೆ ದಿಕ್ಕೊಂಡು ಮರೆ ತಕ್ಕೊಂಡು ಸಂತಿ ಬಿಚ್ಚಾಕ್ತೀನಿ ರೀ. ಬಿಚ್ಚಾಕ್ಯರಿ ಮತ್ತು ಶ್ರವಣಕುಮಾರ ಮನ್ಗಿಸೀನಿ ರೀ. ಇವಾಗ ಸಂತಿ ಬಿಚ್ಚಾಕೊಂಡು ಟೈಲರಿಂಗ್ ಕೆಲಸ ಆದರೂ ಹೊಲಿತೀನಿ ರೀ. ಆಲಿಕ್ಕಿಲ್ರಿ ನೋಡೋಣ ಏನೇನು ಇವತ್ತು ಏನು ಮಾಡ್ತೀನಿ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ನೋಡಿರಿ. ಬರ್ರಿ ಈ ಕಾಯಿಪಲ್ಲೆ ಬಿಚ್ಚಬೇಕಂತ ಎಲ್ಲ ಒಟ್ಟು ಇಟ್ಟಿದ್ದೀನಿ ರೀ. ಅಕ್ಕಿ ಹಾಕ್ಬೇಕು ನಾಳೆ ಶುಕ್ರವಾರ ರೊಟ್ಟಿ ಮಾಡಲ್ಲ ಅಂತೇಳಿ ಉದ್ದಿನಬೇಳೆ ನೋಡಿದ್ನಲ್ರಿ ನೆಪ್ಪಾತು. ಮತ್ತು ಅಕ್ಕಿ ಹಸ್ ಮಾಡಿ ಈಗ ನೆನೆಯಾಕೆ ಇಟ್ಟು ನೋಡಿರಿ. ಇವು ಭತ್ತ ಅಂತಾರಲ್ಲ ಭಾಳ ಇದ್ದು ನೋಡಿರಿ. ಇವು ಭತ್ತಗಳು ಇಲ್ಲೇ ಹಸ್ ಮಾಡಿ ಸ್ವಚ್ಛ ತೊಳೆದು ರೇಷನ್ ಅಕ್ಕಿ ಅಲ್ರಿ ತೊಳೆದು ನಾಳೆ ಹಂಗೆ ಕೊತ್ತಂಬರಿ ಮೆಣಸಿನ್ಕಾಯಿ ಸಂತಿ ಎಲ್ಲ ತಂದಿನಲ್ರಿ. ಒಮ್ಮೆ ಇರುದಿಲ್ರಿ ನಮ್ಮ ತಾಕಾಯಿ ಇದ್ದಾಗನೇ ಮಾಡ್ಕೊಂಡು ತಿನ್ನೋದು ನೋಡಿರಿ. 1 kg ಉಳ್ಳಾಗಡ್ಡಿ 40 ರೂಪಾಯಿ ಅಂತ ನೋಡ್ರಿ. 50 ಉಳ್ಳಾಗಡ್ಡಿ ಚಲೋ ಅದಾವ್ರಿ. kg 40 ರೂಪಾಯಿ ಅಂತ ನೋಡ್ರಿ. 50 ರೂಪಾಯಿ ಹೇಳಿದ್ರಿ ಅವರು 40 ರೂಪಾಯಿ ಮಾಡಿ ತೊಗೊಂಬಂದೇನ್ರಿ. ಬೇಕಾದ್ರೆ ಎಷ್ಟು ಕೊಟ್ಟಿದ್ರು ತಿನ್ನೋದು ಮಾತ್ರ ಬಿಡಲ್ರಿ ನಾವು. ಟಮಾಟಿ ಇನ್ನೊಂದಿಷ್ಟು ಇದ್ದು ರೀ. ಮತ್ತು ಅರ್ಧ ಕಿಲೋ ತೊಗೊಂಬಂದಿನ್ರಿ. ಇರಂಗಿಲ್ಲ ಮುದ್ದೆ ಬಳಗೆ ಭಾಳ ಹೋಗಲ್ಲ ಅಂತೇಳಿ ಅವು 20 ರೂಪಾಯಿಗೆ ಅರ್ಧ ಕಿಲೋ ತಂದಿ ನೋಡಿ. 40 ರೂಪಾಯಿ kg. ಟಮಾಟಿ 40, ಉಳ್ಳಾಗಡ್ಡಿ 40 ರೀ. 4 ದೊಡ್ಡ ಮೆಣಸಿನ್ಕಾಯಿ ನೋಡ್ರಿ. 1/4 ಕಿಲೋಕ್ಕೆ 20 ರೂಪಾಯಿ ಅಂತ ನೋಡ್ರಿ. 4ಕ್ಕೆ 20 ರೂಪಾಯಿ ನೋಡ್ರಿ. ಪಲ್ಯಕ್ಕೆ ಒಂದು ಏನು ಇದ್ದಿದ್ದಿಲ್ರಿ. ಅದಕ್ಕೆ ಹಿಂಗಾಗಿ ಇಲ್ಲಿ ಬಿಡೋಣ ಅಂತ ತೊಗೊಂಬಂದು ನೋಡ್ರಿ. ಒಂದಿನ ಆಗುತ್ತೆ ಅಂತೇಳಿ. 10 ರೂಪಾಯಿ ನಿಂಬೆ ನೋಡ್ರಿ. 10 ರೂಪಾಯಿಗೆ 5 ಅಂದರು ಸಾಕು ತೊಗೊಂಬಂದಿರಿ. ನಾನೇ ಇದಂತ 10 ರೂಪಾಯಿಗೆ 5 ನೋಡ್ರಿ ನಿಂಬೆ. ಇಂದಲಾಗ ನೋಡ್ರಿ ಕಾಯಿಪಲ್ಲೆ ಬಿಟ್ಟ ನೋಡ್ರಿ. 1/4 ಕಿಲೋ ಇದು ತಂದಿ ನೋಡ್ರಿ. ಇದು ಒಂದು ಯಾವಾಗಾರ ಒಂದು ಪಲ್ಯ ಇದು ಮಾಡಕ್ಕೆ ಮೊಸರಿನ್ಯಾಗ ಏನೋ ಅಂತಾರೆ ನೋಡ್ರಿ ಅದು ಮಾಡಕ್ಕೆ ಬರ್ತಂತ ತಂದೇನ್ರಿ. ಕೋಸಂಬರಿ ಮಾಡಕ್ಕೆ ಬರ್ತಂತ ತೊಗೊಂಬಂದಿನ್ರಿ. ಇದನ್ನ ತಿನ್ನಕ್ಕಾತ ಹುಡ್ರು ಎಳೆ ತಿಂತ ಅಂತ ತೊಗೊಂಬಂದಿ ನೋಡ್ರಿ. ಸೌತೆಕಾಯಿ ಅದಲ್ರಿ ಈ ಸಲ ಯಾಕೆ ಹೊರಗೆ ಹೋದ್ರೊಳಿ ಕಾಯಿಪಲ್ಲೆ ತಂದ್ರಾತ ತಂದಿ ನೋಡ್ರಿ. ಕೊತ್ತಂಬರಿ 10 ರೂಪಾಯಿಗೆ ಇಷ್ಟೇ ಕೊಡ್ತಾರೆ. 10 ರೂಪಾಯಿ ನೋಡ್ರಿ. ಕೊತ್ತಂಬರಿ ಸಸ್ತ ಐತಿ ನೋಡ್ರಿ. ಇದ್ರಾಗ ಎಲ್ಲ ತುಟ್ಟೈತ್ರಿ. ಕೊತ್ತಂಬರಿ ಒಂದೇ ನೋಡ್ರಿ. ಈಗ 10 ರೂಪಾಯಿ ಕೊತ್ತಂಬರಿ 10 ರೂಪಾಯಿ ಕರಿಬೇವು ಎಷ್ಟು ಕೊಟ್ಟಾರ ನೋಡ್ರಿ. 2 ಕೂಡಿಸಿ 20 ರೂಪಾಯಿ ನೋಡ್ರಿ. ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ನೋಡ್ರಿ. 1/4 ಕಿಲೋ 20 ರೂಪಾಯಿ ನೋಡ್ರಿ. ಆದ್ರೆ ಮತ್ತೇನು ಕಾಯಿಪಲ್ಲೆ ತಂದಿ ನೋಡ್ರಿ. ಇಷ್ಟೇ ತಿಂದೇನ್ರಿ. ಇಷ್ಟಕ್ಕೆ ಎಷ್ಟು ರೊಕ್ಕ ನೋಡ್ರಿ. 200 ರೂಪಾಯಿ ಹೋಗ್ಯಾವ್ರಿ ಇಷ್ಟಕ್ಕೆ. ಟೋಟಲ್ ಲೆಕ್ಕ ಮಾಡಿದ್ರಿ. ಅದನ್ನ ಹೇಳಾಕತ್ತಿ ನೋಡ್ರಿ. 1/4 ಕಿಲೋ ಬೆಳ್ಳುಳ್ಳಿ 50 ರೂಪಾಯಿ ನೋಡ್ರಿ. ಇವು 10 ರೂಪಾಯಿ ಜೀರಿಗೆ ರೀ. ಇವು 10 ರೂಪಾಯಿ ಜೀರಿಗೆ ನೋಡ್ರಿ. 20 ರೂಪಾಯಿ ಜೀರಿಗೆ ಅದ ನೋಡ್ರಿ. ಇಷ್ಟು ಇವು ಪಾಪಕ್ಕೆ ಕಿರಾಣಿ ಕೂಡ 1500 ರೂಪಾಯಿ ನೋಡ್ರಿ. ಶ್ರಾವಣಿ ಮಾಸ ಸಾಲಿ ಬೇರೆ ರೀ. ಅದು ಸಾಲಿದ 260 ರೂಪಾಯಿ ಕಟ್ಟಿ ನೋಡ್ರಿ. ಟೆಕ್ಸ್ಟ್ ಬುಕ್ಕಿಗೆ 500 ರೂಪಾಯಿ ಹೋಗ್ತಾವ ನಾ ಮಾಡಿದ್ದೀನಿ ರೀ. 260 ಅದು ಕಟ್ಟಿದ್ದೀನಿ ರೀ. ಕೊಬ್ಬರಿ ಓದಿದ್ನಾರ ಅದು 150 ಆಗೈತೆ ರೀ. ಮತ್ತು ಬುಕ್ಕ ತಂದೀನಿ ರೀ. ಶ್ರಾವಣಿ ಆಮೇಲೆ ತೋರಿಸ್ತೀನಿ ಹತ್ತೀನಿ ನಾನು. 4 ಸಂತೋಷ ತಂದಿ ನೋಡ್ರಿ. 4 ಅರ್ಶಿನ ಪುಡಿ 80 ರೂಪಾಯಿ ನೋಡ್ರಿ. ಡಬ್ಬಿ ಬರ್ತ 1/4 ಕಿಲೋ ಬರ್ತ ನೋಡ್ರಿ. ಇದು 1 kg ಸಕ್ಕರೆ ರೀ. 1 kg ಶೇಂಗಾ ಬೇಕಾದ್ರಿ. ಶೇಂಗಾ ಇರ್ಲಿಕ್ಕೆ ನಡೆಯಲ್ಲ ನೋಡ್ರಿ. ಇವು 1/4 ಕಿಲೋ ಉದ್ದಿನಬೇಳೆ ರೀ. 1/4 ಕಿಲೋ ಹುಳ್ಳಿಕಾಳು. ಮೊನ್ನೆ 1/4 ಕಿಲೋ ಪೊಕ್ಕೈತೆ ಖಾಲಿ ಅದು. ನಾ ಭಾಳ 1/4 ಕಿಲೋ ತರ್ತೀನಿ ಹುಳ ಅಂತ 1/4 ಕಿಲೋ ಹೆಸರು ಕಾಳು. ರವೆ ಅದಾವ್ರಿ. ಇನ್ನೂ ಇಷ್ಟು ರವೆ ಅದಾವು. ಅದಕ್ಕೆ ಅರ್ಧ kg ತೊಗೊಂಬಂದಿ ನೋಡ್ರಿ. ಹಾಕಿದ್ರೆ ಅಂತೇಳಿ ಅವಲಕ್ಕಿ 1 kg ತಂದೇನ್ರಿ. ಇದು
ಬೆಲ್ಲ 2 kg ನಾಗರಮೇಶ ಹಬ್ಬಕ್ಕೆ ತಂದೇನ್ರಿ. ಈಗ 44 ಆಗೈತ್ರಿ ಬೆಲ್ಲ. ನಾ ಹಬ್ಬಕ್ಕೆ ಇರುತ್ತೆ ಅಂತೇಳಿ 2 kg ಅದು ತಂದೇನ್ರಿ. 1 kg ಈಗ ಬಳಸಕ್ಕಾಗತ್ತಂತ 1 kg 3 kg ಬೆಲ್ಲ ತಂದೀನಿ ನೋಡಿ. ಕಟ್ ಮಾಡಿ ಫೋಟೋ ಕ್ಲಿಕ್ ಮಾಡಿ. ಹಂಗೆ ನೋಡ್ರಿ ಶ್ರಾವಣಿ ಟೈಮ್ 5 ಗಂಟೆ ಹಾಕ್ಬಂತ ನೋಡ್ರಿ. ಉಟ್ಟು ಸಂತಿ ಬಿಚ್ಚೋರಾಗನೇ ಅಕ್ಕಿ ಎಣ್ಣೆ ಹಾಕೋದು ಹಸ್ ಮಾಡೋದು ಸಂತಿ ಬಿಚ್ಚೋದು. 5 ಗಂಟೆ ಆತ್ರಿ. ಒಳ್ಳಿದ ಏನಾಗಲ್ಲ. ಶ್ರವಣ್ ಕುಮಾರ ಊಟ ಮಾಡ್ತೀನಿ ಅಂತ ಕುಂತಾನ್ರಿ. ಶ್ರಾವಣಿ ನಾನು ಶ್ರವಣ್ ಕುಮಾರ ಊಟ ಮಾಡ್ತೀವ್ರಿ. ಯಾಕೆ ನಾ ಊಟ ಮಾಡಿಲ್ಲ. ನಾನು ಬೆಸ್ಟ್ ಸಂತಿ ಹಂಗೆ ಬಿಚ್ಚಿ ಹಾಕಿದ್ದೀನಿ ನೋಡ್ರಿ. ಒಂದಿಟ್ಟು ಸಂತಿ ಬಿಚ್ಚಿ ಹಾಕಿದ್ದೀನಿ ರೀ. ಒಂದಿಷ್ಟು ಸಂತಿ ಇಲ್ಲಿ ಇಟ್ಟೀನಿ. ಯಾಕಂದ್ರೆ ಆ ಡಬ್ಬಿಗೊಳಗೆ ಅದಾವ ಇಲ್ಲಾರ್ದು ಬಿಚ್ಚಿ ಹಾಕಿನ್ರಿ. ಇಟ್ಟಿನಿ ನೋಡ್ರಿ. ನಾ ಬಜ್ಜಿ ತೊಗೊಂಬಂದೇನಿ ರೀ. ಬಜ್ಜಿ ಆರಿಬಿಟ್ಟವ್ರಿ. ನಾನು ಸಂತಿ ಬಿಚ್ಚಿ ಹಾಕೋದು ದಾಸನೆಲ್ಲ ನೈಟ್ ಬ್ಯಾಳೆ ಪಲ್ಯ ಐತಿ ರೊಟ್ಟಿ ಅದ ಊಟ ಮಾಡ್ತೀನಿ ರೀ. ಊಟ ಮಾಡಿ ಶ್ರಾವಣಿನ ಶ್ರವಣ್ ಕುಮಾರ್ ಕರ್ಕೊಂಡು ಊಟ ಮಾಡಿ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಇಲ್ಲೇ ಲೈವ್ ಮುಗಿಸಿ ಕಸ ಗುಡಿಸಿ ಅಂಗ್ಳಕ್ಕೆ ನೀರು ಹೊಡೋದು ಬಾ. ಅಂಗ್ಳಕ್ಕೆ ನೀರು ಹೊಡೋದು ಶ್ರವಣ್ ಕುಮಾರ್ ಆಡಾಕತ್ತ ನೋಡ್ರಿ ಹೊರಗೆ. ಬಾಪಾಜಿ ಒಳಕ ಅಂಗಳ ಕಸ ಹುಡುಗಿ ನೀರು ಹೊಡೆದು ಮನೆ ಎಲ್ಲ ಕಸ ಗುಡಿಸಿದೇನ್ರಿ. ಲೈವ್ ಬಂದಿದ್ದೆ. ಲೈವ್ ಮುಗಿಸಿ ಮುದ್ದೆ ಭಾಳ ಇಂಥ ಬಂದು ಏನೇ ಕೆಲಸ ಮಾಡಿ ಅಂತ ನಿಮ್ಗೂ ಶೇರ್ ಮಾಡಾಕತ್ತೀನಿ ನೋಡ್ರಿ. ಮನೆ ಎಲ್ಲ ಕ್ಲೀನ್ ಆಗೈತೆ ರೀ. ಅಡುಗೆ ಮನೆ ಅನ್ನಂಗೆ ಇದ್ದಿದ್ದಿಲ್ಲ ರೀ. ಎಲ್ಲ ಕಾಯಿಪಲ್ಲೆ ಬಿಚ್ಚಿ ಹಾಕಿ ಮನೆ ಕ್ಲೀನ್ ಇರ್ಬೇಕು ನೋಡ್ರಿ. ನಾನು ಮೊದಲು ಮನೆ ಕ್ಲೀನೆಸ್ ಇರ್ಬೇಕು ನೋಡ್ರಿ. ಇವತ್ತು ಮನ್ಯಾಗ ಟೈಲರಿಂಗ್ ಕೆಲಸ ಮಾಡಿ ಅಂದ್ರೆ ಪಡ್ಸಲ್ಲ ಹೊಲಸಾಗೈತಿ. ಎಲ್ಲ ಕಸ ಗುಡಿಸಿ ನೋಡ್ರಿ. ಅಡುಗೆ ಮನೆ ಎಲ್ಲ ನೀಟಾಗ ಕಾಯಿಪಲ್ಲೆ ಬಿಚ್ಚಿ ಹಾಕಿ ಅಕ್ಕಿ ಎಣ್ಣೆ ಹಾಕೀನಿ ಮಿಕ್ಸರ್ಗೆ ಹಾಕಬೇಕು. ಮತ್ತು ಕಾಯಿಪಲ್ಲೆ ಇಲ್ಲ ಹಾಕೀನಿ. ಕೊತ್ತಂಬರಿ ಒಂದು ಗುಂಡಿಯ ನೀರು ಹಾಕಿಟ್ಟೀನಿ ರೀ. ಯಾಕಂದ್ರೆ ಹಸಿ ಇರ್ತಂತ ಫ್ರಿಜ್ ಇಲ್ಲಲ್ರಿ. ಒಂದು ಗುಂಡಿಯ ನೀರು ಹಾಕಿಟ್ಟೀನಿ ನೋಡ್ರಿ. ಇಲ್ಲೇ ನಾ ಬಾಂಡೆ ಅದಾವ್ರಿ ಬಟ್ಟೆ ಅದಾವ್ರಿ. ನಾ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ಟೈಮ್ 6 ಗಂಟೆ ಆಗೈತೆ ರೀ. ನಾ ಬೆಳಕತ್ತದ್ರಿ ಇವಾಗೇನು ನಳ ಬಂದವ್ರಿ. ನೀರು ತುಂಬಬೇಕು ಬಟ್ಟೆ ಬಾಂಡೆ ಮಾಡಬೇಕು. ಕೆಲಸ ಭಾಳ ಐತೆ ಬರ್ರಿ ನೋಡ್ರಿ. ಬಟ್ಟೆನ ಹೋಗೋದು ಹಾಕಿದೆ ಒತ್ತ ಮುನಿಕ್ ನೋಡ್ರಿ. ಬಟ್ಟೆ ಒಗಿರಾಗನೇ ಇವತ್ತು ಕೆಲಸ ಭಾಳ ಐತೆ ಅಂತಲೇ ಹೇಳ್ಬೋದು ರೀ. ಇದು ನೀರು ತುಂಬೀನಿ ರೀ ಬ್ಯಾರಲ್. ಒಳಗಿನ ಬ್ಯಾರಲ್ ಅವಾಗ ತುಂಬೈತ್ರಿ. ನಾ ಪೈಪ್ ನೀರು ಹೋದ್ರು ನೋಡ್ರಿ. ಒಂದಿಷ್ಟು ಪುಟ್ಟಿ ಬಕೆಟು ತುಂಬ್ಕೊಂಡು ಅದನ್ನು ಬ್ಯಾರಲ್ ತುಂಬಿದ್ನಿ ಅಂದ್ರೆ ಕಂಪ್ಲೀಟ್ ಆಗ್ತಿತ್ತು ನೋಡ್ರಿ. ಶ್ರಾವಣಿ ಕರೆಂಟ್ ಹೋಗ್ಯಾವ್ರಿ. ಒಮ್ಮರ್ಕ ಬರೋಕೆ ಇಲ್ಲಿ ಹಿಂದಿನ ಬಾಗ್ಲಿಗೆ ಕುಂತಾವ ನೋಡ್ರಿ. ಇಲ್ಲೇ ನೋಡ್ರಿ ನಾನು ಬಟ್ಟೆ ಬಾಂಡೆ ಎಲ್ಲ ಕಸ ರಾತ್ರಿ ಇವತ್ತು ಮುಳಕ್ಕೆ ಬಂದೈತಿ. ಸಾಯಂಕಾಲ ಗಾಳಿ ಅಂದ್ರೆ ಗಾಳಿ ಮಸ್ತ್ ಬಿಸಾಕತ್ತೈತಿ ನೋಡ್ರಿ. ಗಾಳಿ ಜಗ್ಗೈತೆ ಅಂತಲೇ ಹೇಳ್ಬೋದು ರೀ. ಮನ್ಯಾಗ ಕರೆಂಟ್ ಇಲ್ಲ. ಹಿಂದಿನ ಬಾಗಿಲ್ದಾಗ ಅದಿ ನೋಡ್ರಿ. ನಾನು ಇಲ್ಲಿ ನಿಂತು ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ಇವತ್ತು ಫುಲ್ ಕೆಲಸ ಆಗೈತೆ ನೋಡ್ರಿ. ಟೈಲರಿಂಗ್ ಕೆಲಸ ಏನಿಲ್ಲ ಅಂತಲೇ ಹೇಳ್ಬೋದು ರೀ. ಬರೀ ಇವತ್ತು ನಾನು ಒಂದು ನೋಡ್ರಿ ನಿನ್ನೆ ಕರೆಂಟ್ ಹೋದು ಬಂದೇ ಇಲ್ರಿ. ಅದಕ್ಕೆ ಇವಾಗನೇ ಹೇಳಿದ್ರಾತು ನಿಮಗೆ ಗಾದೆ ಮಾತು ಅಂತೇಳಿ ಕುಂತೀನಿ ನೋಡ್ರಿ. ಟೈಮು 7 ಗಂಟೆ ಹಾಕಿ ಬಂದಿರ್ಬೇಕ್ರಿ. ನಾ 7 ಗಂಟೆಗೆ ಹೊತ್ತು ಮುಳುಗುತ್ರಿ. ಇವಾಗ ಕರೆಂಟ್ ನಿನ್ನೆ 9ಕ್ಕೆ ಬಂದು ರೀ. ಇವಾಗ ಕರೆಂಟ್ ಕಾಯ್ಕೋತ ಕುಂತೀನಿ ರೀ ನಾನು. ಅದಕ್ಕಂತ ಇವಾಗ ಹೇಳಾಕತ್ತೀನಿ ನೋಡ್ರಿ ಗಾದೆ ಮಾತು. ಇವಾಗ ಗಾದೆ ಮಾತು ಹೇಳ್ಬೇಕಂದೇನು ರೀ. ಹೇಳೋದಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟಿ ಗಾಳಿ ಬಿಸಾಕತ್ತೈತ್ರಿ. ಕೇಳೋದಿಲ್ಲ ಅರ್ಥ ಆಗಲ್ಲ ಅಂತೇಳಿ ಹೇಳಿಲ್ಲ ನೋಡ್ರಿ. ಶ್ರವಣ್ ಕುಮಾರ್ ಬಂದು ನೋಡ್ರಿ. ನಾನು ಲಾಗ್ ಚಲೋ ಮಾಡಿ ಸಾಕ್ರಿ ಅವು ಬಂದುಬಿಡ್ತಾರೆ ನೋಡ್ರಿ. ಇವತ್ತು ಎದ್ರ ಬಗ್ಗೆ ಅದು ಯಾವ ಗಾದೆ ಹೇಳ್ತೀನಿ ಬಡವಿಗೆ ಯಾಕೆ ಒಡವೆ ಚಿಂತೆ ಅಂತ ನೋಡ್ರಿ. ಬಡವಿಗೆ ಯಾಕೆ ಒಡವೆ ಚಿಂತೆ ಹಂಗಂದ್ರೆ ಬಡವಿಗೆ ಅಂದ್ರೆ ಏನು ಇರಲ್ರಿ. ಒಂದು ಹೊತ್ತಿ ಊಟಕ್ಕೂ ಚಿಂತೆ ಇರುತ್ತೆ ರೀ. ಮತ್ತು ಆಭರಣ ಚಿಂತೆ ಅಂದ್ರೆ ಬಂಗಾರ ಯಾವತ್ತು ತೊಗೊಂಡಾಗುತ್ತೆ ಹೇಳ್ರಿ. ನಮ್ಮ ಅಂಥವ್ರು ಯಾವತ್ತು ತೊಗೋತೀರಿ ಬಂಗಾರ ಹೇಳ್ರಿ. 70-80 ಸಾವಿರ ರೂಪಾಯಿ ಆಗೈತೆ ರೀ ಬಂಗಾರ ತೊಗೊಳೋದಾಗಲ್ರಿ. ಅದಕ್ಕೆ ಬಡವಿಗೆ ಯಾಕೆ ಒಡವೆ ಚಿಂತೆ ಅಂತೇಳಿ ಈ ಒಂದು ಹೊತ್ತು ಊಟ ಮಕ್ಕಳು ಶಾಲೆ ಎಜುಕೇಷನ್ನು ಕೊಡಿಸೋದ ವಜ್ಜೆ ಬಿಟ್ಟಿರ್ತದೆ ರೀ. ಇನ್ನು ಬಂಗಾರ ಯಾವತ್ತು ತೊಗೊಂಡಾಗತ್ತೆ ಅಂತ ಕೇಳಿದ್ರೆ ಈಗ ಗಾದೆ ಕಟ್ಟ್ಯಾರ ನೋಡ್ರಿ. ಬಡವಿಗೆ ಯಾಕೆ ಒಡವೆ ಚಿಂತೆ ಅಂತ. ಈ ಗಾದೆ ಮಾತು ನನಗೆ ಭಾಳ ಇಷ್ಟ ರೀ. ಶಾಲೆ ನಾವು 9th ಶಾಲೆ ಇದ್ದಾಗ ನಾನು ಗಾದೆಗಳು ಸ್ವಲ್ಪ ಭಾಳ ಇಂಟ್ರೆಸ್ಟ್ ಕೊಡ್ತಿದ್ದೀನಿ ರೀ. ಆದ್ರೆ ಇಂಗ್ಲೀಷ್ ಬರ್ಲಿಕ್ಕಾಯ್ತು ಎಲ್ಲ ಗಾದೆ ಮಾತು ಕೇಳೋದು ಎಲ್ಲ ಹೋಗ್ಬಿಟ್ಟು ಒಗಟು ಕೇಳೋದು ಗಾದೆ ಮಾತು ಕೇಳೋದು ಎಲ್ಲ ಇಲ್ರಿ. ನಾವು ಸಣ್ಣವರಿದ್ದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಕುಂತು ಒಗಟು ಹೇಳೋದು ಮತ್ತು ನಾವು ಒಗಟು ಹೇಳೋದು ಅವ್ರು ಬಿಡಿಸೋದು. ಮತ್ತು ಈ ಟೈಮ್ ಬಂದು 8 ಗಂಟೆ ಆಗೈತೆ ರೀ. ಇವಾಗ ಟೈಮು 8 ಗಂಟೆ ಆಗೈತೆ ರೀ. ಇವತ್ತು ಎಲ್ಲ ನೋಡಿರಲ್ರಿ ಹಿಂದೆ ಹಿಡಿದ ಎಷ್ಟು ಎಲ್ಲ ಎಲ್ಲೆಲ್ಲಿ ಹೋಗಿದ್ದೆ ಎಲ್ಲೆಲ್ಲಿ ಬಂದ್ಯಾ ಎಷ್ಟು ಕೆಲಸ ಆಗೈತಿ ಎಲ್ಲ ನೋಡಿರಿ. ಈ ಹುಡುಗಿ ಎಲ್ಲ ಎಂಡ್ ಮಾಡ್ತೀನಿ ರೀ. 8 ಗಂಟೆ ಆಗೈತೆ ರೀ. ಅಡುಗೆ ಮಾಡ್ಬೇಕು ರೀ. ನಾ ಇವತ್ತು ನಾನು ನೋಡಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ನೋಡಿರಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್.